ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. SIR, ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ಬಿಟ್ಟು, ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಅಂದ್ಬಿಟ್ಟು ಈಗಾಗಲೇ ಈ ಎಲ್ಲ ಪ್ರಕ್ರಿಯೆಗಳು ರಾಜ್ಯಾದ್ಯಂತ ಏನು ಈಗ ಆರಂಭ ಆಗಿದೆ. ತುಂಬ ಜನ 2002ರ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಎಲ್ಲವೂ ಸಿಗುತ್ತೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ವಿ ಹ್ಯಾವ್ ಎ ಪೇಷನ್ಸ್, ಸ್ವಲ್ಪ ತಾಳ್ಮೆ ಇರಬೇಕು. ಸೊ ಯಾವುದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು, ಇವೆಲ್ಲವನ್ನು ಖಂಡಿತವಾಗ್ಲೂ ನಿಮಗೆ ವಿತ್ ಸ್ಕ್ರೀನ್ ರೆಕಾರ್ಡರ್ ಬ್ರೌಸಿಂಗಲ್ಲಿ ನಿಮಗೆ ಹೇಳಲಿಕ್ಕೇ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಯಾವುದೇ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಸಿಗುತ್ತೆ. ತುಂಬ ಜನ ಸರ್ ನಮಗೆ ಕ್ರಮ ಸಂಖ್ಯೆ ಗೊತ್ತಿಲ್ಲ, ಪಾರ್ಟ್ ನಂಬರ್ ಗೊತ್ತಿಲ್ಲ, ಹಾಗಾಗಿ ಹೌ ವಿ ಆರ್ ಗೋಯಿಂಗ್ ಟು ಫೈಂಡ್ ದಟ್ ರೆಕಾರ್ಡ್ಸ್ ಅಂತ ಸಾಕಷ್ಟು ಜನ ಕೇಳಿದ್ರೆ. ಸೊ ಏನು ತೊಂದರೆ ಇಲ್ಲ, ಎಲ್ಲವನ್ನು ಹೇಳ್ತೀನಿ. ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಸ್ಟಾಪ್ ಮಾಡಬೇಡಿ, ನಿಮಗೇನೂ ಅರ್ಥ ಆಗೋಲ್ಲ. ಕೊನೆವರೆಗೂ ನೋಡಿ. ನೀವು ಹೇಗೆ ನಿಮ್ಮ ಊರಿನ ಲೊಕೇಟ್ ಆಗಿರ್ತಕ್ಕಂಥ ಒಂದು PDF ಪ್ರತಿಯನ್ನು ಅಥವಾ ವಿವರಗಳನ್ನು 2002ರ ವಿವರಗಳನ್ನು ನೀವು ಹೇಗೆ ಅದನ್ನು ಫೈಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್ ಇಲ್ಲಿ. ಸೊ ಮೊದಲನೇದಾಗಿ ನೋಡಿ, ನಿಮ್ಮ ಗೂಗಲ್ ಬ್ರೌಸರ್ ಇದೆಯಲ್ಲ, ಗೂಗಲ್ ಕ್ರೋಮ್, ಯು ಜಸ್ಟ್ ಕ್ಲಿಕ್ ದಟ್. ಫಸ್ಟು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ, ಗೂಗಲ್ ಕ್ರೋಮನ್ನು ಇಲ್ಲಿ. ಸೊ ವೆಯ್ಟ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ECINET ಅಂತ ಟೈಪ್ ಮಾಡಬೇಕು. ECINET. ಈಗಾಗಲೇ ಸಾಕಷ್ಟು ಬಾರಿ ಅದನ್ನು ನಾನು ಬ್ರೌಸ್ ಮಾಡಿದ್ದೆ, ನಾನು ಕೆಲವೊಂದು ರೆಕಾರ್ಡ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ನೋಡಿ ಕೆಳಗಡೆ ಬಂತಲ್ಲ ಇಲ್ಲಿ ECINET ಅಂತ ಫಸ್ಟ್ ಫೋನು, ಅದನ್ನು ಕ್ಲಿಕ್ ಮಾಡಿ. ಸೊ ವೆಯ್ಟ್ ಮಾಡಿ. ನೋಡಿ ಈ ಥರ ಒಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ ಇದೆ ನೋಡಿ, ಸೆಕೆಂಡ್ ಒನ್ ಇದೆಯಲ್ಲ ಇಲ್ಲಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ. ಜಸ್ಟು ಒಂದು 2-3 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಮತ್ತೊಂದು ಮೆನು ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಲೋಡ್ ಆಗ್ತಾ ಇದೆ. ಎಸ್ ನೋಡಿ ಇಲ್ಲಿ ಬಂತು. ಇದರಲ್ಲಿ 3 ಆಪ್ಷನ್ ಬರುತ್ತೆ ನಿಮಗೆ. ನೋಡಿ ಟೈಟ್ಲ್ ಏನಿದೆ ಇಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಅಂತ ಇದೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ, ಅದು ಆನ್ಲೈನಲ್ಲಿ ಫಿಲ್ ಮಾಡಲಿಕ್ಕೆ ನೀವು. ಸೊ ಅದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗ್ಬಿಡಿ. ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR, ಮತ್ತು ಮೂರನೇದು ಸಬ್ಮಿಟ್ ಡಾಕ್ಯುಮೆಂಟ್ ಅಗೇನ್ಸ್ಟ್ ನೋಟಿಸ್ ಇಶ್ಯೂಡ್ ಅಂತ. ಇನ್ ಕೇಸ್ ಇವೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿದ ನಂತರದಲ್ಲಿ ಏನಾದರೂ ನಿಮಗೆ ನೋಟಿಸ್ ಬಂದರೆ ಅದಕ್ಕೆ ಎಗೇನ್ಸ್ಟ್ ಆಗಿ ನೀವು ಬೇಕಾದರೆ ಆನ್ಲೈನ್ ಮುಖಾಂತರವಾಗಿ ಈ ನಿಮ್ಮ ದಾಖಲೆಗಳನ್ನು ಇಶ್ಯೂ ಮಾಡ್ಬೋದು. ಅದು ನೆಕ್ಸ್ಟು ಅಂದರೆ ಫಾರ್ಮ್ ಪ್ರಕ್ರಿಯೆಗಳು ಫಿಲ್ ಮಾಡಿದ ನಂತರದಲ್ಲಿ ಆಗಸ್ಟ್ 5ನೇ ತಾರೀಕು ಏನು ಅವರು ಫಸ್ಟು ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಅವಾಗ ಏನಾದರೂ ನೋಟಿಸ್ ಬಂದರೆ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ಮಧ್ಯೆ ಇದೆಯಲ್ಲ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿದ್ದೀನಿ. ಸೊ 2-3 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಅದು ಬ್ರೌಸ್ ಆಗಲಿಕ್ಕೆ. ನೋಡಿ ಇಲ್ಲಿ 2 ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸರ್ಚ್ ಬೈ ಯುವರ್ ಎಲೆಕ್ಟ್ರೋಲ್ ಡೀಟೇಲ್ಸ್ ಅಂತ ಇದೆ, ಸರ್ಚ್ ಇನ್ ಲಾಸ್ಟ್ SIR E-roll ಅಂತ ಇದೆ. ಸೆಕೆಂಡ್ ಒನ್ ಕ್ಲಿಕ್ ಮಾಡಿ. ಈಗ ಅದನ್ನು ಸರ್ಚ್ ಇನ್ ಲಾಸ್ಟ್ SIR E-roll ಅಂತಿದೆಯಲ್ಲ, ಯು ಶುಡ್ ಕ್ಲಿಕ್ ದಟ್. ನೆಕ್ಸ್ಟು ಇಲ್ಲಿ ನೋಡಿ ಎಡಭಾಗದಲ್ಲಿ ಸ್ಟೇಟ್ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ. ಸೊ ಸ್ಟೇಟ್ ಯಾವ್ದು ಬರುತ್ತೆ, ದಟ್ ಈಸ್ KAR ಅಂತ ಕೊಟ್ಟರೆ ಇಲ್ಲಿ ಬಂದ್ಬಿಡುತ್ತೆ ಕರ್ನಾಟಕ ಅಂತ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವ್ಯೂ ಅಂತ ಕೊಡಿ ಇಲ್ಲಿ. ಸೊ ವೆಯ್ಟ್ ಮಾಡಿ. ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಪಾಯಿಂಟ್ ಇದು ನೋಡಿ. ಇಲ್ಲಿಂದ ಆಚೆಗೆ ಇಲ್ಲಿ ಒಂದು 4 ಆಪ್ಷನ್ ಇದೆ. ಒಂದು ಎಲೆಕ್ಟ್ರೋಲ್ ರೋಲ್ 2002 ಅಂತ ಇದೆ. ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಅಂದರೆ ಪ್ರೆಸೆಂಟ್ ಇಯರು. ಇಲ್ಲಿ ಎಲೆಕ್ಟ್ರೋಲ್ ರೋಲ್ 2025/2026 ಅಂತ ಇದೆ, ಇದು ಪ್ರೆಸ್ ರಿಲೀಸ್. ಇದು ಯಾವುದು ಕ್ಲಿಕ್ ಮಾಡೋದು ಬೇಡ ನಿಮಗೆ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಮೇಲ್ಗಡೆ ನೋಡಿ, ಇಲ್ಲಿ ನಾನು ಫಸ್ಟ್ ಕ್ಲಿಕ್ ಮಾಡ್ದಲ್ಲ, ಎಲೆಕ್ಟ್ರೋಲ್ ರೋಲ್ 2002 ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ಇಲ್ಲಿ ಎಗೇನ್ 2 ಆಪ್ಷನ್ ಓಪನ್ ಆಗುತ್ತೆ. ಮತ್ತೆ ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರೋಲ್ ರೋಲ್ ಅಂತ ಇದೆ. ಸೆಕೆಂಡ್ ಒನ್ನು ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರೋಲ್ ರೋಲ್ ಅಂತ ಇದೆ ಇಲ್ಲಿ, ಆಯಿತಾ. ಹಾಗಾಗಿ ಮೊದಲು ಸರ್ಚ್ ಮಾಡಲಿಕ್ಕಿಂತ ಮುಖ್ಯವಾಗಿ ಆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಎವ್ರಿ ಟೈಮ್ ಸರ್ಚ್ ಮಾಡೋದು ಬೇಡ. ನೀವು ಒಂದು ಸಲ ನಿಮ್ಮ ಊರಲ್ಲಿರ್ತಕ್ಕಂಥ ಅದೊಂದು ಏರಿಯಾ ಏನಿದೆ, ಕ್ಷೇತ್ರದಲ್ಲಿ ಫಸ್ಟು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ಯಾವ ಊರುಗಳು ಲೊಕೇಟ್ ಆಗಿರುತ್ತೆ ಅಂತ ಅಲ್ಲಿ PDF ಇರ್ತದೆ. ಸೊ ನಿಮ್ಮ ಊರನ್ನು ಆ ಕ್ರಮ ಸಂಖ್ಯೆಯನ್ನು ಅಥವಾ ಆ ಭಾಗದ ಸಂಖ್ಯೆಯನ್ನು ಕೊಟ್ಬಿಟ್ಟು ಏನು ಮಾಡಬೇಕಲ್ಲಿ ನೀವು PDF ಡೌನ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ನೀವು ಪದೇ ನಿಮ್ಮ ನೇಮನ್ನು ಸರ್ಚ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ಸೊ ಫಸ್ಟ್ ಆಪ್ಷನ್ ಇದೆಯಲ್ಲ ಇಲ್ಲಿ, ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರೋಲ್ ರೋಲ್ ಅಂತ, ಅದು ಕ್ಲಿಕ್ ಮಾಡಿದ್ದೀನಿ. ಅಗೇನ್ ಯು ವಿಲ್ ಸಿ ದ 3 ಆಪ್ಷನ್ಸ್ ಇಯರ್. ಇಲ್ಲಿ ಮೊದಲನೇದು ಬಂದು ಡಿಸ್ಟಿಕ್ ಅಂತ ಇದೆ, AC ನೇಮ್ ಆ್ಯಂಡ್ ನಂಬರ್, ಅಂದರೆ ಸೊ ಯಾವುದು ವಿಧಾನಸಭಾ ಕ್ಷೇತ್ರ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪಾರ್ಟ್ ನಂಬರ್ ಅಂತ ಇದೆ. ಪಾರ್ಟ್ ನಂಬರ್ ಅಂದರೆ ಇಲ್ಲಿ ಭಾಗದ ಸಂಖ್ಯೆ ಅಂತ. ನಾನು ಹೇಳ್ತೀನಿ ನಿಮಗೆ ಅದು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಮೊದಲು ಈಗ ಡಿಸ್ಟಿಕ್ ಆಯ್ಕೆ ಮಾಡೋಣ. ಸೊ ನಾನು ಇಲ್ಲಿ ಮೈಸೂರು ಆಯ್ಕೆ ಮಾಡ್ಕೊಳ್ತೀನಿ ಇಲ್ಲಿ. ಹಾಗೆ ಸ್ಕಾಲ್ ಅಪ್ ಮಾಡಿ ಇಲ್ಲಿ. ಸೊ ಎಲ್ಲ ಜಿಲ್ಲೆಗಳನ್ನು ಇಲ್ಲಿ ಕೊಡಲಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಇದೆ ಇಲ್ಲಿ ನೋಡಿ. ಇಲ್ಲಿ ಕೊಪ್ಪಳ, ಮಂಡ್ಯ, ಮೈಸೂರು ಕ್ಲಿಕ್ ಮಾಡಿದ್ದೀನಿ. ಸೊ ನಿಮ್ಮ ಜಿಲ್ಲೆಯನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಸೆಲೆಕ್ಟ್ AC ಅಂದರೆ
ಕಾನ್ಸ್ಟಿಟ್ಯೂನ್ಸಿ ಬನ್ನೂರು, ಟಿ ನರಸೀಪುರ, ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ, ಚಾಮುಂಡೇಶ್ವರಿ, ನಂಜನಗೂಡು, ಹೆಗ್ಗಡದೇವನಕೋಟೆ ಎಲ್ಲವೂ ಇದೆ. ಅಂದರೆ ತಾಲೂಕುಗಳು ಬರುತ್ತೆ ನಿಮಗೆ. ಕಾನ್ಸ್ಟಿಟ್ಯೂನ್ಸಿ ಅಂದರೆ ಯಾವ್ಯಾವ ತಾಲೂಕಲ್ಲಿ ವೋಟರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಅಂದರೆ ಜೊತೆಗೆ ಪ್ರತಿಯೊಂದು ತಾಲೂಕಲ್ಲಿರ್ತಕ್ಕಂಥ ಹಳ್ಳಿಗಳು ಅಲ್ಲಿ ಲೊಕೇಟ್ ಆಗಿರುತ್ತೆ ಆ ಪ್ರತಿಯೊಂದು ಏರಿಯಾಗಳಲ್ಲಿ, ಆಯಿತಾ. ಸೊ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ನೋಡಿ, ಇಲ್ಲಿ ನಾನು ಟಿ ನರಸೀಪುರ ಇಲ್ಲಿ ಆಯ್ಕೆ ಮಾಡ್ತೀನಿ. ಇದು ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು. ಪಕ್ಕದಲ್ಲಿ ಕೊಟ್ಟಿರುವಂಥದ್ದು ಆ ಕ್ಷೇತ್ರದ ಒಂದು ನಂಬರ್, ಅದು ಸಂಖ್ಯೆ A113 ಅಂತ, ಅದು ತುಂಬ ಇಂಪಾರ್ಟೆಂಟು. ಈಗ ಇಲ್ಲಿ ಪಾರ್ಟ್ ನಂಬರ್ ಕನ್ಫ್ಯೂಸ್ ಅಂತ ಹೇಳ್ತಾರೆ, ಏನೂ ಕನ್ಫ್ಯೂಸ್ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ಪಾರ್ಟ್ ನಂಬರ್ 1ರಿಂದ ಹಿಡಿದು ಅಪ್ ಟು ಎಲ್ಲಿ ತನಕ ನಿಮಗಿದೆ ಇದು ಪಾರ್ಟ್ ನಂಬರ್ಸು ನೋಡಿ, ಎಲ್ಲವನ್ನು ಈಗ ಸ್ಕಾಲ್ ಡೌನ್ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಸುಮಾರು 171 ತನಕ ಪಾರ್ಟ್ ನಂಬರ್ ಇರುತ್ತೆ ಈಗ. ಸೊ ಪ್ರತಿಯೊಂದು ಸಂಖ್ಯೆಯನ್ನು ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಊರು ಎಲ್ಲಿ ಯಾವ ಒಂದು PDF ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪಾರ್ಟ್ ನಂಬರ್ 1 ಕ್ಲಿಕ್ ಮಾಡ್ತೀನಿ. ಅಲ್ಲಿ ವ್ಯೂ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಮೀಸಲಾತಿ 113 ಟಿ ನರಸೀಪುರ, ಪರಿಶಿಷ್ಟ ಜಾತಿ, ಭಾಗದ ಸಂಖ್ಯೆ 1 ಅಂತ ಇದೆ ಇಲ್ಲಿ. ಸೊ ಫಸ್ಟು ಪಾರ್ಟ್ ನಂಬರ್ ಅಂದರೆ ಇದು ಭಾಗದ ಸಂಖ್ಯೆ ಅಂತ ಅಂದ್ಬಿಟ್ಟು ನೋಡಿ, ಯಾವುದು ಇದು ಟಿ ನರಸೀಪುರದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ, ಇದು ಹುನಗನಹಳ್ಳಿ ಅಂತಿದೆಯಲ್ವಾ. ಸೊ ನೆಕ್ಸ್ಟ್ ಈಗ ಮತ್ತೆ ಬ್ಯಾಕ್ ಬಂದುಬಿಡಿ, ಬೇರೆ ಇನ್ನೊಂದು ಪಾರ್ಟ್ ನಂಬರ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಆಯಿತು, ಇನ್ನು ಯಾವುದೋ ನೆಕ್ಸ್ಟ್ ಇಲ್ಲಿ 8 ಕ್ಲಿಕ್ ಮಾಡ್ತೀನಿ. ಆವಾಗ ನೋಡಿ ಅದೇ ಕ್ಷೇತ್ರದ ಊರು ಚೇಂಜ್ ಆಗಿರುತ್ತೆ. ನೋಡಿ, ಇಲ್ಲಿ ಯಾವುದೋ ಕುಶ್ಯ ಅಂತ ಬರ್ತಾ ಇದೆ ಇಲ್ಲಿ. ನೆಕ್ಸ್ಟು ಮತ್ತೆ ಬ್ಯಾಕ್ ಬಂದುಬಿಡಿ. ಈಗ ಸೊ 8 ಇರೋದನ್ನು ಇನ್ಯಾವುದೋ ಇಲ್ಲಿ 14 ಅಂತ ಕೊಡ್ತೀನಿ. ಮತ್ತು ವ್ಯೂ ಆ್ಯಂಡ್ ಡೌನ್ಲೋಡ್ PDF ಅಂತ ಕೊಟ್ಟರೆ ನಿಮ್ಗೇನಾಗುತ್ತೆ ನೋಡಿ, ಇಲ್ಲಿ ಸೇಮು ಅದೇ ಕ್ಷೇತ್ರ ಟಿ ನರಸೀಪುರ, ಇಲ್ಲಿ ಹಳ್ಳಿ ಮಾತ್ರ ಬೊಮ್ಮನಾಯಕನಹಳ್ಳಿ ಅಂತ ಇದೆ. ಹೀಗೆ ಆ ಕ್ಷೇತ್ರದ ಅಂಡರಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಅದು ಇಲ್ಲಿ ತೋರಿಸುತ್ತೆ. ಸೊ ಆ ಪಾರ್ಟ್ ನಂಬರನ್ನು ಕೊಡ್ತಾ ಹೋಗ್ತಾ ಏನಾಗುತ್ತೆ, ಸೊ ಯಾವುದಾದ್ರು ಒಂದು ಪಾರ್ಟ್ ನಂಬರಲ್ಲಿ ನಿಮ್ಮ ಊರಿಗೆ ಸಂಬಂಧಪಟ್ಟಂಥ ಎಲ್ಲ ವೋಟರ್ಸ್ ಲಿಸ್ಟು ಅಲ್ಲಿ ಖಂಡಿತವಾಗಲೂ ಬಂದೇ ಬರುತ್ತೆ, ಆಯಿತಾ. ಸೊ ಅದನ್ನು ನೀವೇನು ಮಾಡಬೇಕು, ಅದನ್ನು ನೋಡಿಕೊಂಡು ಕೂತ್ಕೊಂಡು ನೀವು ಚೆಕ್ ಮಾಡಿ ಸೊ ಫೈನಲಿ ನಿಮ್ಮ ಲಿಸ್ಟು ಅಲ್ಲಿ ಎಲ್ಲ ಊರ್ತಿದೆ. ಸೊ 2002ರಲ್ಲಂತೂ ನೀವು ವೋಟ್ ಮಾಡಿರಲ್ಲ, ನಿಮ್ಮ ತಂದೆ ತಾಯಿ ವೋಟ್ ಮಾಡಿರ್ತಾರೆ ಮತ್ತು ಅವರ ತಂದೆ ವೋಟ್ ಮಾಡಿರ್ತಾರೆ. ಅಂದರೆ ನಿಮಗೆ ತಾತ ಆಗಬೇಕಾಗಿರುತ್ತೆ, ಅವರ ತಂದೆ ಅಲ್ಲಿ ವೋಟ್ ಮಾಡಿರ್ತಾರೆ. ಅವೆಲ್ಲವನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮಗೆಲ್ಲವೂ ಬೇಕಾಗುತ್ತೆ. ಸೊ ಏನಕ್ಕೆ ಅಂದರೆ ಅವರ ತಂದೆಯರೆಲ್ಲ ಡೀಟೇಲ್ಸ್ ಹಾಕಬೇಕು ಅಂತಂದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 2002ರಲ್ಲಿ ನಿಮ್ಮ ತಂದೆ ಅವರು ವೋಟ್ ಮಾಡಿದ್ರೆ ಎಡಭಾಗದ ಕಾಲಮಲ್ಲಿ ಫಸ್ಟ್ ಬರೀತಾರೆ. ಸೊ ನಿಮ್ಮ ತಂದೆಗೆ ಪ್ರೆಸಿಡಿ ಮ್ಯಾಪಿಂಗ್ ಯಾರಪ್ಪ ಅಂತಂದರೆ ಅವ್ರ ತಂದೆ, ಬಲಭಾಗದ ಕಾಲಮಲ್ಲಿ ಅವ್ರು ಬರೀಬೇಕಾಗಿರುತ್ತೆ ನೀವು. ಸೊ ಹಾಗಾಗಿ ಆ ಎಲ್ಲ ದಾಖಲೆಗಳು ತುಂಬ ಮುಖ್ಯ ಆಗುತ್ತೆ, ಆಯಿತಾ. ಸೊ ಮತ್ತೆ ನೋಡಿ ಬ್ಯಾಕ್ ಬಂದು ಬೇಕಾದರೆ ನಾನು ಈಗ 14 ಅಂತ ಕೊಟ್ಟಿದೆ, ಅದೇ ಮತಕ್ಷೇತ್ರ ಟಿ ನರಸೀಪುರ. ಈಗ ಒಂದು 21 ಅಂತ ಕೊಡ್ತೀನಿ. ನೋಡಿ ಅದೇ ಮತಕ್ಷೇತ್ರದಲ್ಲಿ ಊರ್ ನೇಮ್ ಚೇಂಜು ನೋಡಿ, ಎಡದೋರೆ ಅಂತ ಇದೆ ಈಗ ನೋಡಿ ಇಲ್ಲಿ. ಸೊ ಇದನ್ನು ನೀವು ಈ PDF ಅಲ್ಲಿ ಕೊಟ್ಟ ತಕ್ಷಣ ಡೌನ್ಲೋಡ್ ಆಗ್ಬಿಡುತ್ತೆ ಈಗ ಆರಾಮಾಗಿ. ಇದನ್ನು ನೀವು ಎಲ್ಲಿಗೆ ಬೇಕು ಅಲ್ಲಿ ನೀವು ಯಾವುದಾದ್ರು ಫೋಲ್ಡ್ರಿಗೆ ಸೇವ್ ಮಾಡ್ಕೊಳ್ಬೋದು. ಬೇಕು ಅಂದರೆ ಸೊ ನಿಮ್ಮ ಕುಟುಂಬದ ವಿವರಗಳನ್ನು ಒಳಗೊಂಡಂಥ 2002ರ ಆ ಒಂದು ವೋಟರ್ಸ್ ದಾಖಲೆಗಳನ್ನು ಏನು ಮಾಡಿ, ಜಸ್ಟ್ 1 ಪೇಜ್ 2 ಪೇಜಲ್ಲಿ ಅದು ಲೊಕೇಟ್ ಆಗಿದ್ರೆ ಅದನ್ನು ಮಾತ್ರ ಸ್ಕ್ರೀನ್ಶಾಟ್ ತೊಗೊಂಡು ನೀವೊಂದು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ ಅದನ್ನು. ಅದು ನಿಮಗೆ ಫ್ಯೂಚರ್ಗೆ ತುಂಬ ಯೂಸ್ ಆಗುತ್ತೆ. ನೀವು ಯಾವ ಕಾಲಕ್ಕೆ ಬೇಕಾದರೂ ಅದನ್ನು ಓಪನ್ ತೆಗಿಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೂ ಈಗ ಸದ್ಯಕ್ಕೆ ಫಾರ್ಮ್ ಎಲ್ಲ ಫಿಲ್ ಮಾಡಲಿಕ್ಕೆ ಅವೆಲ್ಲವೂ ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವೆಲ್ಲವನ್ನು ಓಪನ್ ಮಾಡಿ ನೀವು ತೊಗೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕಾಗತ್ತೆ. ಸೊ ಇಷ್ಟೇ ಇದು. ಸೊ ನೋಡಿ ಎಲ್ಲವೂ ಕೂಡ ಇಲ್ಲಿ ನೀಟಾಗಿ ಲೊಕೇಟ್ ಆಗಿರುತ್ತೆ. ಇಲ್ಲಿ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ 2002ರಲ್ಲಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ಲು ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಮತದಾರರ ಪಟ್ಟಿ 2002, ರಾಜ್ಯ ಕರ್ನಾಟಕ S10. ಇಲ್ಲಿ ಫಸ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಇದೊಂದು ಕಾಲಮ್ಮು ನಿಮಗೆ ಕೊಟ್ಟಿರ್ತಕ್ಕಂಥ SIR ಫಾರ್ಮಲ್ಲಿದೆ. ಅದನ್ನು ಇಲ್ಲಿ ಇದು ಬರೀಬೇಕು, ಇದನ್ನು 113 ಟಿ ನರಸೀಪುರ ಅಂತ ಅಂದ್ಬಿಟ್ಟು. ಪಾರ್ಟ್ ನಂಬರ್ ಅಂದರೆ ಇಲ್ಲಿ 1 ಅಂತಿದಿಲ್ಲ, ಅದನ್ನಲ್ಲಿ ಕಾಪಿ ಮಾಡಬೇಕು. ಅಂದರೆ ನಿಮ್ಮ ಊರುಗಳ ಪಾರ್ಟ್ ನಂಬರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಅದು ನೋಡ್ಕೊಳ್ಬೇಕು. ನೋಡಿ ಅರ್ಹತಾ ದಿನಾಂಕ 1/1/2002, ಪರಿಷ್ಕರಣೆ ವರ್ಷ 2002 ಎಲ್ಲವೂ ಇದೆ ಇಲ್ಲಿ. ಪರಿಷ್ಕರಣೆಯ ಮಾದರಿ ವಿಶೇಷ ಅದನ್ನೇ ಹೇಳೋದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2002ರಲ್ಲಿ ಮಾಡಿದ್ದು ಇವಾಗ ಮಾಡ್ತಿದ್ದಾರೆ. ಈಗ ಅಂತಿಮ ಪ್ರಕಟಣೆಯ ದಿನಾಂಕ ಯಾವಾಗ ಮಾಡಿದ್ದವರು 25/3/2002ರಲ್ಲಿ, ಆಯಿತಾ. ಇವೆಲ್ಲವೂ ಕೂಡ ಕ್ಷೇತ್ರದ ವಿವರಗಳು, ಅಂದರೆ ಯಾವ್ಯಾವ ಪ್ರತಿಯೊಂದು ಕ್ಷೇತ್ರದ ಅಂಡರಲ್ಲಿ ಯಾವ್ಯಾವ ಹಳ್ಳಿಗಳು ಬರುತ್ತೆ ಎಲ್ಲವೂ ಕೂಡ ಇಲ್ಲಿ ಲೊಕೇಟ್ ಆಗಿರುತ್ತೆ ಈ PDF ಅಲ್ಲಿ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು, ನಿಮ್ಮ 2002ರ ದಾಖಲೆಗಳನ್ನು ಭಾಳ ಈಸಿಯಾಗಿ ಸಿಂಪಲ್ ಒಂದು ಸ್ಟೆಪ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಿಮಗೆಲ್ಲವೂ ಅರ್ಥ ಆಗುತ್ತೆ ಈಗ ಭಾವಿಸ್ತಾ ಇದ್ದೀನಿ. ಸೊ ದಯಮಾಡಿ ಈ ಕಂಟೆಂಟನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಇದೊಂದು ಇನ್ಫಾರ್ಮೇಷನ್ ಪ್ರೊವೈಡ್ ಆಗಲಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೆ ವಾಚ್ ಮಾಡಿ. ಆ್ಯಂಡ್ ಬಿಫೋರ್ ದಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.